ಡಿಕೆ ಸರ್ಕಾರಕ್ಕೆ ಸಿದ್ದು ಆಪ್ತರಿಂದಲೇ ಹೊಸ ಬಾಂಬ್. ನನಗೆ ದುಃಖನೂ ಇಲ್ಲ, ಸಂತೋಷನೂ ಇಲ್ಲ. ಈ ಮಾತನ್ನ ಬೆಳಗಾವಿ ಸಾಹುಕಾರ್ ಯಾರಿಗೆ ಹೇಳಿದ್ದು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ, ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಏನಾಗ್ತಾ ಇದೆ? ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡು ಕೇವಲ 48 ಗಂಟೆಗಳು ಮಾತ್ರ ಕಳೆದಿರುವಂತಹದ್ದು. ಇದರ ನಡುವೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಇನ್ನು KH ಮುನಿಯಪ್ಪ, ನನಗೂ ಕೂಡ ಅಸಮಾಧಾನ ಇದೆ, ನನಗೂ ಕೂಡ ಸೇಮ್ ಅದೇ ಖಾತೆಯನ್ನ ಮತ್ತೆ ಕೊಟ್ಟಿದ್ದಾರೆ, ನನಗೂ ಕೂಡ ಬೇಸರ ಇದೆ ಅಂತ ಹೇಳಿ ಈಗಾಗಲೇ ಮುನಿಯಪ್ಪ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರಗೆ ಹಾಕಿರುವಂತಹದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಸಾಹುಕಾರ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಗೊತ್ತಾ? ಅದನ್ನ ನಾನು ಮುಂದೆ ಹೇಳ್ತೀನಿ. ಡಿಕೆ ಸರ್ಕಾರಕ್ಕೆ ಸಿದ್ದು ಆಪ್ತರಿಂದಲೇ ಹೊಸ ಬಾಂಬ್. ನನಗೆ ದುಃಖನೂ ಇಲ್ಲ, ಸಂತೋಷನೂ ಇಲ್ಲ. ಈ ಮಾತನ್ನ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಯಾರಿಗೆ ಹೇಳಿದ್ದು? ನಾನು ವಿಚಾರಕ್ಕೆ ಬಂದ್ಬಿಡ್ತೀನಿ. ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಕನಸನ್ನ ಇಟ್ಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ದಾರೆ. ತುಂಬಾ ಶ್ರಮ ಹಾಕಿ, ತುಂಬಾ ಕಷ್ಟಪಟ್ಟು ಹೇಗಾದ್ರೂ ಮಾಡಿ ನಾನು CM ಆಗ್ಲೇಬೇಕು ಅಂತ ಹೇಳಿ ಅದೆಷ್ಟೋ ದೇವರಿಗೆ ಹರಕೆಯನ್ನು ಕೂಡ ಇಟ್ಕೊಂಡಿದ್ರು. ಅದೇ ರೀತಿ ದೇವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಸಿಗಲಪ್ಪ ಅಂತ ಹೇಳಿ ಆಶೀರ್ವಾದ ಕೂಡ ಮಾಡಿರುವಂತಹದ್ದು. ಅದೇ ರೀತಿ ಕಳೆದ 48 ಗಂಟೆಗಳ ಹಿಂದೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ 25ನೇ CM ಆಗಿ ಅಧಿಕಾರವನ್ನ ವಹಿಸಿಕೊಂಡು ಆಗಿದ್ದೂ ಆಯಿತು. ಆದರೆ ಖಾತೆಗಳ ಹಂಚಿಕೆ, ಖಾತೆಗಳ ಬದಲಾವಣೆ, ಖಾತೆಗಳ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿರುವಂತಹದ್ದು. ಇವತ್ತು ಅಂದ್ರೆ ನಿನ್ನೆ ಬೆಳಗ್ಗೆ ಸುಮಾರು 10 ಗಂಟೆಗೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟೇ ಬಿಟ್ರು. ನನಗೆ ಆ ಖಾತೆ ಬೇಡ ಸ್ವಾಮಿ, ನನಗೆ ಈ ತರದೊಂದು ಖಾತೆ ಕೊಡಿ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟೇ ಬಿಟ್ರು. ಅದಾದ ನಂತರ ಹಿರಿಯ ಸಚಿವರಾದಂತಹ KH ಮುನಿಯಪ್ಪ ಅವರು ಕೂಡ ನನಗೂ ಕೂಡ ಅಸಮಾಧಾನ ಇದೆ ಅಂತ ಹೇಳಿ ಖಾತೆಯ ಬಗ್ಗೆ ಅವರು ಕೂಡ ಅಸಮಾಧಾನವನ್ನ, ಒಂದು ಸ್ಫೋಟವನ್ನ ಹೊರಹಾಕಿದ್ರು. ಇದರ ನಡುವೆ ಬೆಳಗಾವಿ ಸಾಹುಕಾರು ಸತೀಶ್ ಜಾರಕಿಹೊಳಿ ಅವರು ಒಂದು ಸೈಲೆಂಟ್ ಆದಂತಹ ಒಂದು ಬಾಂಬ್ ಅನ್ನ ಹಾಕಿದ್ದಾರೆ. ಅದು ಕೂಡ ಈ ಒಂದು ವಾಸ್ತವದ ರಾಜಕಾರಣ ಏನಿದೆಯಲ್ಲ, ವಾಸ್ತವದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಸೈಲೆಂಟ್ ಆದಂತಹ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಾಗಾದ್ರೆ ಸಾಹುಕಾರ್ ಸಿಡಿಸಿದಂತಹ ಆ ಬಾಂಬ್, ಹೊಸ ಬಾಂಬ್ ಏನು? ಈಗಾಗಲೇ ಅವರು ಎಷ್ಟು ಸಾಫ್ಟ್ ಆಗಿ ಹೇಳಿದ್ದಾರೆ ಅಂತಂತಂದ್ರೆ, ಇಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಏನಾದ್ರೂ ಇದ್ದಿದ್ರೆ ಅದನ್ನ ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಬಗೆಹರಿಸ್ಬಿಡ್ತಾ ಇದ್ರು. ಯಾವುದೇ ರೀತಿಯಾದಂತಹ ಒಂದು ಕಾಂಟ್ರವರ್ಸಿಯನ್ನ ಮಾಡಿಕೊಳ್ಳಕ್ಕೆ ಬಿಡ್ತಾ ಇರಲಿಲ್ಲ. ಹೀಗಂತ ಹೇಳಿ CM ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟನ್ನ ಬೀಸಿದ್ದಾರೆ. ಮುಂದಿನ 1 ಅಥವಾ 2 ದಿನಗಳಲ್ಲಿ ಈ ಎಲ್ಲಾ ಸಮಸ್ಯೆಗಳು ಕೂಡ ಸರಿ ಹೋಗುತ್ತವೆ, ಹೀಗಂತ ಅವರು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಈ ಮಾತನ್ನ ಹೇಳಿದ್ರ? ಯಾಕೆಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾರಿಗೂ ಕೂಡ ನೇರವಾಗಿ ಗುಂಡಾರಿಸುವಂತಹ ವ್ಯಕ್ತಿತ್ವ ಅಲ್ಲ ಅವರು. ಅವ್ರು ಏನೇ ಮಾತನಾಡಿದ್ರು ಕೂಡ ಆ ವ್ಯಕ್ತಿಗೆ ವಿಷಯ ಮುಟ್ಟಬೇಕು. ಅದು ಯಾವ ರೀತಿಯಾಗಿ ಮುಟ್ಟಿಸ್ಬೇಕು ಅದು ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತಹದ್ದೇ. ಇಲ್ಲೂ ಕೂಡ ಅಷ್ಟೇ, ಎಲ್ಲಾ ಹಿರಿಯ ಸಚಿವರು ನನಗೆ ಆ ಖಾತೆ ಬೇಡ, ನನಗೆ ಈ ಖಾತೆ ಬೇಕು, ನನಗೆ ಪದೇ ಪದೇ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ಅಥವಾ ನಾನು ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಯಾರು ಸಚಿವರು ಅಥವಾ ಶಾಸಕರು ಈಗೆಲ್ಲ ಏನು ಒಂದು ಸ್ವಲ್ಪ ಕಾಂಗ್ರೆಸ್ ನಲ್ಲಿ ಗೊಂದಲ ಮಾಡ್ತಿದಾರಲ್ಲ, ಅದೆಲ್ಲದಕ್ಕೂ ಕೂಡ ನೇರವಾಗಿ ಅರ್ಥವಾದ ರೀತಿಯಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುನಿಯಪ್ಪ ಅವರು ಅವರ ಅಸಮಾಧಾನವನ್ನು ಕೂಡ ಈಗ ಹೊರಹಾಕಿರುವಂತಹದ್ದು. ರಾಜಕಾರಣದಲ್ಲಿ ಪ್ರಮೋಷನ್ನು ಅಥವಾ ಉನ್ನತ ಹುದ್ದೆಗಳ ಬಯಕೆ ಇರುವುದು ತೀರಾ ಸಾಮಾನ್ಯ. ಆದರೆ ಎಲ್ಲರಿಗೂ ಉನ್ನತ ಸ್ಥಾನಗಳನ್ನ ನೀಡಲು ಸಾಧ್ಯವಿಲ್ಲ, ಕೆಲವರಿಗೆ ಮಾತ್ರ ಅದು ಲಭ್ಯವಾಗುತ್ತೆ.
ಈ ಎಲ್ಲಾ ಗೊಂದಲಗಳನ್ನ ಸಿಎಂ ಬಗೆಹರಿಸಲಿದ್ದಾರೆ ಅಂತಂತ ಹೇಳಿ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ. ಇನ್ನು ನಿಮಗೆ ಡಿಸಿಎಂ ಸ್ಥಾನ ತಪ್ಪಲ್ಲ ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಪ್ಪಲ್ಲ ಸರ್, ನಿಮ್ಗೆ ಏನಾರು ಅಸಮಾಧಾನ ಇದೆಯಾ ಅಂತಂತ ಹೇಳಿ ಮಾಧ್ಯಮದರು ಸತೀಶ್ ಜಾರಕಿಹೊಳಿ ಅವ್ರನ್ನ ಒಂದು ಪ್ರಶ್ನೆ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ಆಸೆ ಇತ್ತು ಸ್ವಾಮಿ, ಆದ್ರೆ ಏನ್ ಮಾಡ್ಲಿಕ್ಕಾಗಲ್ಲ, ಸಿಕ್ಕಿದ್ದಕ್ಕೆ ಸಮಾಧಾನ ಪಡಬೇಕು, ತೃಪ್ತಿ ಪಡಬೇಕು ಅಷ್ಟೇ. ಅದು ತಮ್ಮ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳ ಬಗ್ಗೆ ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಂಡಿರುವುದು ಅಷ್ಟೇ ಅಲ್ಲ, ರಾಜೀನಾಮೆ ನೀಡುವ ಬಗ್ಗೆ ಸ್ಪಷ್ಟವಾಗಿ ನಿರಾಕರಿಸಿದ ಸಚಿವರು ರಾಜೀನಾಮೆ ಯಾಕೆ ಕೊಡಬೇಕು, ಅದರ ಅವಶ್ಯಕತೆ ಇಲ್ಲ, ನಮಗೆ ಯಾವ ಖಾತೆ ಇದೆಯೋ ಅದನ್ನೇ ಮುಂದುವರಿಸಿದ್ದಾರೆ, ನಾನು ಕೆಲಸ ಮಾಡ್ತೇನೆ ಹೀಗಂತ ಸತೀಶ್ ಜಾರಕಿಹೊಳಿ ಹೇಳಿರುವಂತದ್ದು. ಅಂದ್ರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಕೂಡ ತುಂಬಾ ನಯವಾಗಿ ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಳ್ಳದಂಗೆ ಯಾರಿಗೆ ಮುಟ್ಟಬೇಕೋ, ಯಾರಿಗೆ ಯಾವ ಸಂದೇಶ ಮುಟ್ಟಬೇಕೋ ಅದನ್ನ ಅವರು ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೂ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಮಾಧ್ಯಮದವರು, ಯಾರಿಗೆ? ಸತೀಶ್ ಜಾರಕಿಹೊಳಿ. ಸಚಿವರುಗಳಲ್ಲಿ ಮೊದಲು ನೊಂದವರು ನೀವು ರಾಜೀನಾಮೆ ಕೊಡ್ಬೇಕಾಯ್ತು, ನೀವು ಬಂಡಾಯ ಹೇಳ್ಬೇಕಾಯ್ತು, ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕಾಯ್ತು, ನಿಮ್ಗೆ ಇದ್ರ ಬಗ್ಗೆ ಯಾವುದು ನೋವಿಲ್ವಾ ಅಂತಂತ ಹೇಳಿ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ಯಾವುದೇ ನೋವಿಲ್ಲ, ಸಂತೋಷವೂ ಇಲ್ಲ, ದುಃಖವೂ ಇಲ್ಲ, ಪ್ರಸ್ತುತ ರಾಜಕೀಯದ ಹೈಡ್ರಾಮವನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನಾನು ಸಂಪೂರ್ಣವಾಗಿ ಸಮಚಿತ್ತದಿಂದ ಇರಬೇಕೇ ವಿನಃ ಸುಮ್ಮನೆ ಕಾಂಟ್ರವರ್ಸಿ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಯಾವುದು ಕೂಡ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತೇಳಿ ಈಗ ಜಾರಕಿಹೊಳಿ ಅವರು ಹೇಳಿರೋದು. ಜಾರಕಿಹೊಳಿ ಅವರ ಈ ನಡೆ ಇದೆಯಲ್ಲ, ಸಂಪುಟದ ಇತರ ರೆಬಲ್ ನಾಯಕರಿಗೆ ಒಂದು ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡದಂತೆ ಆಗಿರುವಂತಹದ್ದು. ಇನ್ನೂ ಒಂದು ಮಾತನ್ನ ಹೇಳಿದ್ರು, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಏನಾದ್ರು ಇದ್ದಿದ್ರೆ ಸಿದ್ದರಾಮಯ್ಯ ಅವರು ಇದನ್ನ ಈ ರೀತಿ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆಂತಂದ್ರೆ ರಾಮಲಿಂಗ ರೆಡ್ಡಿ ಅವರು ಹಿರಿಯ ಸಚಿವರು, ಬೆಂಗಳೂರಿನಲ್ಲಿ ಹೋಲ್ಡಿಂಗ್ ಇರುವಂತಹ ಒಬ್ಬ ಶಾಸಕ, 8 ಬಾರಿ ಗೆದ್ದಂತಹ ಒಬ್ಬ ಶಾಸಕ. ಸೊ ಅವರು ಈ ರೀತಿಯಾಗಿ ಏಕಾಏಕಿ ನನಗೆ ಆ ಖಾತೆ ಬೇಡ, ನನಗೆ ಇದೇ ಖಾತೆ ಬೇಕು ಅಂತ ಹೇಳಿ ರಾಜೀನಾಮೆಯನ್ನ ಕೊಡ್ತಾರಲ್ಲ, ಅದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಜುಗರ ಆಗುವಂಥದ್ದು. ಸೊ ಇದನ್ನ ಸಿಎಂ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಈ ಜಾಗದಲ್ಲಿ ಏನಾದ್ರು ಸಿದ್ದರಾಮಯ್ಯ ಅವರು ಏನಾದ್ರು ಇದ್ರೆ ಅದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಾಯ್ತೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಅನ್ನೋ ಒಂದು ಅರ್ಥದಲ್ಲಿ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಈಗ ಬ್ಯಾಟ್ ಬೀಸಿರುವಂಥದ್ದು. ಅದು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲೋ ಒಂದ್ ಕಡೆ ಲೈಟ್ ಆಗಿ ಅವ್ರಿಗೆ ಟಚ್ ಮಾಡಿರುವಂಥದ್ದು. ಯಾವ ರೀತಿಯಾಗಿ ಅಂತಂತಂದ್ರೆ, ಸೊ ನೀವು ಜಸ್ಟ್ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನೀವು ಮಾಡ್ತಾ ಇದ್ದೀರಾ, ನಿಮ್ಗೆ ಸ್ವಂತ ಬುದ್ಧಿವಂತಿಕೆ ಇಲ್ಲ, ಸ್ವಂತ ಒಂದು ಶಕ್ತಿ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಸೊ ಈ ಒಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ತುಂಬಾ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಿರುವಂಥದ್ದು. ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಉತ್ತರವನ್ನ ಕೊಡುತ್ತೆ, ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಆ ಉತ್ತರವನ್ನ ಕೊಡ್ತಾರೆ, ಇದನ್ನ ಯಾವ ರೀತಿಯಾಗಿ ಸರಿದೂಗಿಸ್ತಾರೆ ಅನ್ನೋದನ್ನ ನಾವು ಮುಂದೆ ಕಾದು ನೋಡ್ಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.